ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಈ ಒಂದು ಬ್ಯಾಡ್ಜನ್ನು ತೊಗೊಂಡಿದ್ದೀನಿ ನೋಡಿ. ಸೊ ಈ ರೀತಿಯಾಗಿ ಬ್ಯಾಡ್ಜನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಎಲಿಪ್ಸ್ ಟೂಲನ್ನು ತೊಗೊಳ್ಳೋಣ. ಎಲಿಪ್ಸ್ ಟೂಲನ್ನು ತೊಗೊಂಡು ಶಿಫ್ಟ್ ಹಿಡಿದು ಡ್ರ್ಯಾಗ್ ಮಾಡಿಕೊಳ್ಳಿ. ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟಕ್ಕೆ ಡ್ರಾ ಮಾಡ್ಕೊಳ್ಳಿ. ಸೊ ಪೇಜಿನ ಹೊರಗಡೆ ಇದ್ದರೆ ಅದನ್ನು ಮಾಡ್ಕೊಂಡು ಪೇಜಿನ ಒಳಗೆ. ಸೊ ಈಗ ಟ್ರಾನ್ಸ್ಪರೆನ್ಸಿ ಟೂಲ್ ಒಳಗಡೆ ಬರುವಂಥ ಡಿಸಾರ್ಟ್ ಟೂಲನ್ನು ತೊಗೊಳ್ಳಿ. ಡಿಸಾರ್ಟ್ ಟೂಲನ್ನು ತೊಗೊಂಡು ಇಲ್ಲಿ ನಾವು ಡಿಸಾರ್ಟ್ ಟೂಲಿನ ಜಿಪ್ಪರ್ ಡೈರೆಕ್ಷನ್ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸ್ಮೂತ್ ಡಿಸ್ಟೋರೇಷನ್ ಇದನ್ನು ತೊಗೊಂಡು ಇಲ್ಲಿ ನಾವು 40 ಅಂತ ತೊಗೊಂಡಿದ್ದೀನಿ. ನಾನು ಇಲ್ಲಿ 40 ತೊಗೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು 10 ಅನ್ನು ಸೊ 10 ಅನ್ನು ತೊಗೊಂಡು ಸೊ ಈ ರೀತಿ ತೊಗೊಂಡಾದ ತಕ್ಷಣ ಇದಕ್ಕೆ ಒಂದು ಕಲರನ್ನು ಫಿಲ್ ಮಾಡಿ. ಡಾರ್ಕ್ ಬ್ರೌನ್ ಎಫರ್ಟ್ಸ್ಗೆ ಹೋಗಿ ಫುಲ್ ಎಫರ್ಟ್ಸ್ ಸೊ ರೀತಿಯಾಗಿ 3D ಎಫೆಕ್ಟ್ಸ್ ಅನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದರ ಸೈಜಸ್ ಅನ್ನು ಸ್ವಲ್ಪ ದೊಡ್ಡ ಸರಿ. ಎಲಿಪ್ಸ್ ಟೂಲ್ನ ಸೈಡಿಂದ ಇದು ಒಂದು ಎಲಿಪ್ಸ್ ಟೂಲನ್ನು ತಗೊಳ್ಳಿ ಮಧ್ಯಭಾಗದಲ್ಲಿ. ಓಕೆ, ಅದು ಕಲರನ್ನು ಫಿಲ್ ಮಾಡ್ಕೊತಾರೆ. ಪಿಕ್ ಟೂಲ್ನ ಸಹಾಯದಿಂದ ಈ ಒಂದು ಶೇಪನ್ನು ಕಂಟ್ರೋಲ್-C ಕಂಟ್ರೋಲ್-V ಕಾಪಿ ಪೇಸ್ಟ್ ಮಾಡಿ ಶಿಫ್ಟ್ ಕೀನ ಸಹಾಯದಿಂದ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡು ಹೋಗುತ್ತೆ. ಇದಕ್ಕೆ ಕಲರನ್ನು ಫಿಲ್ ಮಾಡಿಕೊಳ್ಳಿ. ಜೊತೆ ಕಲರನ್ನು ಎಲ್ಲದಕ್ಕೂ ಕೂಡ ಔಟ್ಲೈನ್ ಅನ್ನು ನೀವು ರಿಮೂವ್ ಮಾಡಬೇಕು. ಜೊತೆ ಔಟ್ಲೈನ್ ಅನ್ನು ರಿಮೂವ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಈ ಒಂದು ಶೇಪನ್ನು ತಗೋಬೇಕು. ಅದಕ್ಕೆ 2 ಪಾಯಿಂಟ್ ಲೈನ್ ಟೂಲನ್ನು ನಾನು ತಗೊತಾ ಇದ್ದೀನಿ. ಈಗ ಶೇಪ್ ಟೂಲ್ನ ಸಹಾಯದಿಂದ ಆ ಒಂದು ಶೇಪನ್ನು ನಾವು ತಗೋಬೇಕಾಗುತ್ತೆ. ಇರ್ತೇವೆ ಶೇಪನ್ನು. ಸೊ ಈಗ ಒಂದು ಎಲಿಪ್ಸ್ ಟೂಲನ್ನು ತಗೊಳ್ಳಿ. ಇದಕ್ಕೆ ನಾನು ವೈಟ್ ಅನ್ನು ಕಲರನ್ನು ಫಿಲ್ ಮಾಡ್ತಾರೆ. ಕೂಡ ವೈಟ್ ಔಟ್ಲೈನ್ ಕೂಡ ವೈಟ್ ಅನ್ನು ತಗೊಳ್ಳಿ. ನೆಕ್ಸ್ಟ್ ಈ ಒಂದು ಶೇಪನ್ನು ತಗೊಳ್ಳಿ. ರೆಕ್ಟಾಂಗಲ್ನ ಟೂಲ್ ಈ ಒಂದು ಶೇಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಶೇಪಿಗೆ ಕಲರನ್ನು ಫಿಲ್ ಮಾಡಿ.
ಔಟ್ಲೈನನ್ನು ನಾನು ಮಾಡ್ಕೊಂಡು, ಸೊ ಇವಾಗ ಇಲ್ಲಿ ತೊಗೊಬಂದು ನಾನು ನನಗೆ ಎಷ್ಟು ಬೇಕೋ ಅಷ್ಟು ಸೈಜಿಗೆ ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಆಬ್ಜೆಕ್ಟಲ್ಲಿ ಹೋಗಿ ಸೊ ಫಸ್ಟ್ ನಾನಿಲ್ಲಿ ಇವಾಗ ಟೆಸ್ಟನ್ನು ತೊಗೊತಾ ಇದ್ದೀನಿ. ಟೆಸ್ಟ್ನ ಸೈಡ್ನ ಸ್ವಲ್ಪ ದೊಡ್ಡ ಮಾಡ್ಕೊತಾ ಇದ್ದೀನಿ. ನಾನು ಬೋಲ್ಡ್ ಮಾಡ್ಕೊತಾ ಇದ್ದೀನಿ. ಒಂದು ಟೆಸ್ಟನ್ನು ಸೆಲೆಕ್ಟ್ ಮಾಡಿ ಬೋಲ್ಡ್. ಸೊ ಬೋಲ್ಡ್ ಆದ ತಕ್ಷಣ ಒಂದು ಪಿಕ್ ಟೂಲಿಂದ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಟೆಸ್ಟಲ್ಲಿ ಹೋಗಿ ಫಿಟ್ ಟೆಸ್ಟ್ ಟು ಪಾತ್ ಅಂತ ಇದೆ, ಇದನ್ನು ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಇರುತ್ತೆ ತಗೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ವೈಟ್ ಕಲರನ್ನು ಅಪ್ಲೈ ಮಾಡ್ತಾರೆ ಟೆಸ್ಟಿಗೆ. ಕಂಟ್ರೋಲ್ ಟಿ ಹೊಡೆದಿದ್ದೀನಿ, ಟೆಸ್ಟ್ ಬಾಕ್ಸ್ ಓಪನ್ ಆಗಿರುತ್ತೆ ಟೆಸ್ಟಿಗೆ. ಸೊ ಇರುತ್ತೆ. ಸೊ ಇಲ್ಲಿ ಪ್ಲೇಸ್ ಹೆಸರು ಬರಿಬೇಕು ಅಂದರೆ ಇದನ್ನು ಪುನಃ ಟೂಲ್ನ ಸೈಡಿಂದ ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಸ್ಟಿಗೆ ಹೋಗಿ ಫಿಟ್ ಟೆಸ್ಟ್ ಟು ಪಾತ್ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಟೆಸ್ಟ್ನ ಕಲರನ್ನು ಚೇಂಜ್ ಮಾಡ್ಕೊಳ್ಳಿ. ಈಗ ಮಿರರ್ ಮಾಡ್ಕೊಳ್ಳಿ. ಈ ರೀತಿ ಸೆಟ್ ಮಾಡಿ. ಸೊ ಈಗ ಟೆಸ್ಟ್ ಟೂಲ್ನ ಸೈಡಿಂದ
ಇವಾಗ ಎಮ್ ಅನ್ನು ಮಾತ್ರ ಟೆಸ್ಟ್ ಅನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದರ ಸೈಜಸ್ ಅನ್ನು ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಲ್ಯಾಂಗ್ವೇಜ್ ಅನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಜಿ ಅನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕೂಡ ಲ್ಯಾಂಗ್ವೇಜ್ ಅನ್ನು ಚೇಂಜಸ್. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಸೊ ಈಗ ಪಿಕ್ ಟೂಲ್ನ ಸೈಡಿಂದ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದು ಮಧ್ಯ ಶೇಪ್ ಒಳಗೆ ಇಡ್ತಾ ಇದ್ದೀನಿ. ಸೊ ಟೆಸ್ಟ್ ಟೂಲ್ನ ಸೈಡಿಂದ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೆ ಕಲರನ್ನು ಅಪ್ಲೈ ಮಾಡಿ. ಡಿಸ್ಟೆನ್ಸ್ ಬೇಕಿದ್ರೆ ಡಿಸ್ಟೆನ್ಸ್. ಸೊ ಈಗ ಇದಿಷ್ಟು ಶೇಪ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ ಜಿ ಅನ್ನು ಪ್ರೆಸ್ ಮಾಡಿ. ಕಂಟ್ರೋಲ್ ಜಿ ಗ್ರೂಪ್ ಆಗುತ್ತೆ. ಸೊ ಈಗ ನೀವು ಈ ಒಂದು ಶೇಪನ್ನ ಇದರ ಮೇಲೆ ಆಬ್ಜೆಕ್ಟ್ನ ಸೈಡಿಂದ ಆರ್ಡರ್ ಬ್ಯಾಕ್ ಆನ್ ದಿ ಪೇಜ್. ಸೊ ಈಗ ಇಷ್ಟನ್ನು ಟೋಟಲ್ ಆಗಿ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಜಿ ಅನ್ನು ಪ್ರೆಸ್ ಮಾಡಿ. ನೋಡಿ ಸೇಮ್ ಡಿಸೈನಲ್ಲಿ ಬಂದಿದೆ. ಕಲರ್ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ, ಮತ್ತೆಲ್ಲ ಸೇಮ್ ಡಿಸೈನಲ್ಲಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.